ಹಾಯ್ ಹೆಲೋ ನಮಸ್ಕಾರ. ಬಿ ಡಿ ಎ ಕಡೆಯಿಂದ ಮತ್ತೊಂದು ಇ ಆಕ್ಷನ್ನ ಕಾಲ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ ಬಿ ಡಿ ಎ ಇ ಆಕ್ಷನ್ ಬಗ್ಗೆ. ಈ ಆಕ್ಷನ್ ಬಂದ್ಬಿಟ್ಟು ನಿಮಗೆ ಫೆಬ್ರವರಿ 3 ಸ್ಟಾರ್ಟ್ ಆಗ್ತದೆ, 2024 11 AM ಸ್ಟಾರ್ಟ್ ಆಗ್ತದೆ. ನಿಮಗೆ ಟೋಟಲ್ ಆಗಿ 103 ಸೈಟ್ಸ್ನ ನಿಮಗೆ ಬಿಟ್ಟಿದ್ದಾರೆ. ಇದರ ಕಂಪ್ಲೀಟ್ ಮಾಹಿತಿ ಯಾವ್ಯಾವ ಲೇಔಟು ಮತ್ತು ಡೈಮೆನ್ಷನ್ಸ್ ಎಷ್ಟು ಮತ್ತು ಇದರ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ. ನೀವು ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ, ನಿಮ್ಗೆ ಇದೇ ರೀತಿಯ ಕಂಟೆಂಟ್ ಬೇಕಾಗಿದ್ದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ನಿಮಗೆ ನಾನು ಆಗಲೇ ಹೇಳ್ದಾಗೆ ನೀವು ಒಟ್ಟು ಟೋಟಲ್ ಆಗಿ 103 ಸೈಟ್ಸ್ನ ಬಿಟ್ಟಿದ್ದಾರೆ. ಅದು ನಿಮಗೆ 3 ಫೆಬ್ರವರಿ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇದು ಸ್ಟಾರ್ಟಿಂಗ್ ಡೇಟ್. ಮತ್ತು ನಿಮಗೆ ಲೈವ್ ಆಕ್ಷನ್ ಬಂದ್ಬಿಟ್ಟು ನಿಮಗೆ 1 to 65 ಸೀಕ್ವೆನ್ಸ್ ನಂಬರ್ ಇರೋ 1 to 65 ಇರೋ ಸೀರಿಯಲ್ ನಂಬರು ನಿಮಗೆ ಲೈವ್ ಆಕ್ಷನ್ ಬಂದ್ಬಿಟ್ಟು 16 to 2024 ಅಂದರೆ ಫೆಬ್ರವರಿ 16 ಸ್ಟಾರ್ಟ್ ಆಗ್ತಾ ಇದೆ 11 AM. ಮತ್ತು ನಿಮಗೆ ಲೈವ್ ಆಕ್ಷನ್ನು 17th ಫೆಬ್ರವರಿ ಎಂಡ್ ಆಗ್ತಾ ಇದೆ 5 PM. ನೀವು ಇಲ್ಲಿ ನೋಟಿಫಿಕೇಶನಲ್ಲಿ ನೀವು ನೋಡ್ಬೋದು. ನಿಮಗೆ ಇಲ್ಲಿ ಸೈಟ್ ನಂಬರ್, ಸೀರಿಯಲ್ ನಂಬರ್, ಮತ್ತು ಈ ಸೀರಿಯಲ್ ನಂಬರ್ ಮತ್ತು ಸೈಟ್ ನಂಬರ್ ಮತ್ತು ಡೈಮೆನ್ಷನ್ಸ್ ಇನ್ ಮೀಟರ್ಸ್ ಕೂಡ ಕೊಟ್ಟಿರ್ತಾರೆ. ಈಸ್ಟ್ ಟು ವೆಸ್ಟ್ ಮತ್ತು ನಾರ್ತ್ ಟು ಸೌತ್ ಡೈಮೆನ್ಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇದು ಟೋಟಲ್ ಇನ್ ಏರಿಯಾ ಸ್ಕ್ವೇರ್ ಮೀಟರ್. ನೀವು ಪ್ರತಿಯೊಂದು ಸೆಗ್ಮೆಂಟಲ್ಲಿ ಕೂಡ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಮತ್ತು ಅದು ಬೇಸ್ ಪ್ರೈಸ್ ಸ್ಕ್ವೇರ್ ಮೀಟರ್ಗೆ ಎಷ್ಟು, ಪರ್ ಸ್ಕ್ವೇರ್ ಮೀಟರ್ ಎಷ್ಟು ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ, ನೀವು ಚೆಕ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಬಿ ಡಿ ಅಫಿಷಿಯಲ್ ಏನೇ ಕ್ವೈರಿ ಇದ್ರೂ ಬಿ ಡಿ ಅಫಿಷಿಯಲ್ ನಂಬರ್ ಆಗಿರುತ್ತೆ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ನ ನೀವು ತಿಳ್ಕೊಬೋದು. ನಾವು 1 to 65 ಸೀರಿಯಲ್ ನಂಬರಲ್ಲಿ ನೋಡಿದಾಗ ಫರ್ದರ್ ಎಕ್ಸ್ಟೆನ್ಷನ್ BSK 6 ಸ್ಟೇಜಲ್ಲಿ ಬಿಟ್ಟಿದ್ದಾರೆ, ಮತ್ತು ಬನಶಂಕರಿ 6 ಸ್ಟೇಜಲ್ಲಿ ಬಿಟ್ಟಿದ್ದಾರೆ. ಅಂಜನಾಪುರ ಟೌನ್ಶಿಪ್ ಮತ್ತು ಬನಶಂಕರಿ 6 ಸ್ಟೇಜ್ ಅಗೇನ್. ಫರ್ದರ್ ಎಕ್ಸ್ಟೆನ್ಷನ್ ಅಂಜನಾಪುರ್ ಮತ್ತು ಬನಶಂಕರಿ 6 ಸ್ಟೇಜ್ 11th ಬ್ಲಾಕ್ ಗಾನ್ಕಳ್ಳು. ಇದೆಲ್ಲ ಬಿ ಡಿ ಅಫಿಷಿಯಲ್ ನಂಬರ್ ಆಗಿರುತ್ತೆ. ನಿಮ್ಗೆ ಏನೇ ಈ ರಿಲೇಟೆಡ್ ಸೈಟ್ ನಂಬರ್, ಏನೇ ರಿಲೇಟೆಡ್ ನಿಮ್ಗೆ ಡೌಟ್ ಇತ್ತು ಅಂತಂದರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇದು ಬೇಸ್ ಪ್ರೈಸ್ ಆಗಿರುತ್ತೆ ಪರ್ ಸ್ಕ್ವೇರ್ ಮೀಟರು. ನಿಮಗೆ ಸೀರಿಯಲ್ ನಂಬರ್ 66 ಇಂದ 103ವರೆಗೂ ನಿಮಗೆ ಲೈವ್ ಆಕ್ಷನ್ ನಿಮಗೆ 19th ಫೆಬ್ರವರಿ ಸ್ಟಾರ್ಟ್ ಆಗುತ್ತೆ 11 AM. ಮತ್ತು ಎಂಡ್ ಆಗೋದು ಬಂದ್ಬಿಟ್ಟು 20th ಫೆಬ್ರವರಿ 2024 5 PM ಎಂಡ್ ಆಗುತ್ತೆ. ಈ ಫೋಟೋಲ್ ಡೆಲ್ಟಾ ಟೈಮ್ ನಿಮಗೆ 5 minutes ಇರುತ್ತೆ. ಎವ್ರಿ ಲಾಸ್ಟ್ ಬಿಡ್ ನಿಮಗೆ 5 minutes ಡೆಲ್ಟಾ ಟೈಮ್ ಇರುತ್ತೆ. ನಿಮಗೆ ಇಲ್ಲಿ ಬನಶಂಕರಿ 6 ಸ್ಟೇಜ್ 2nd ಬ್ಲಾಕ್ ಮತ್ತು HBR ಫಸ್ಟ್ ಸ್ಟೇಜ್ 5th ಬ್ಲಾಕ್ ಎನ್ನೂರು ವಿಲೇಜ್, ಬನಶಂಕರಿ 6 ಸ್ಟೇಜ್ 5th ಬ್ಲಾಕ್ ಮತ್ತು ಫರ್ದರ್ ಎಕ್ಸ್ಟೆನ್ಷನ್ ಅಂಜನಾಪುರ್ 9th ಬ್ಲಾಕ್, HSR 2nd ಸೆಕ್ಟರ್, ಫರ್ದರ್ ಎಕ್ಸ್ಟೆನ್ಷನ್ ಬನಶಂಕರಿ 6 ಸ್ಟೇಜ್ HSR 6 ಸೆಕ್ಟರ್, ಬನಶಂಕರಿ 6 ಸ್ಟೇಜ್ 4th T ಬ್ಲಾಕ್ ಮತ್ತು HSR ಲೇಔಟ್ 2nd ಸೆಕ್ಟರ್. ಇಲ್ಲಿ HAL 2nd ಸ್ಟೇಜ್ ಕೂಡ ಇದೆ. HAL 3rd ಸ್ಟೇಜ್ ಕೋರಮಂಗಲ 8th ಬ್ಲಾಕ್, RPC ಲೇಔಟ್ ಕೆಂಪಾಪುರ ಅಗ್ರಹಾರ, ಮತ್ತು HBR ಫಸ್ಟ್ ಸ್ಟೇಜ್ 2nd ಬ್ಲಾಕ್, ಮತ್ತು ವಿಶ್ವೇಶ್ವರ ಲೇಔಟ್ 3rd ಬ್ಲಾಕ್, ವಿಶ್ವೇಶ್ವರ ಲೇಔಟ್ 1st ಬ್ಲಾಕ್, ಮತ್ತು ಕೂಡ ಇಲ್ಲಿ ವಿಶ್ವೇಶ್ವರ ಲೇಔಟ್ 4th ಬ್ಲಾಕ್ ರಾಮಚಂದ್ರ ವಿಲೇಜ್. ಇಲ್ಲಿ ನಿಮಗೆ 3 ಸೈಟ್ಸ್, HBR ಫಸ್ಟ್ ಸ್ಟೇಜ್ 2nd ಬ್ಲಾಕ್. ಇಷ್ಟು ನಿಮಗೆ ಲೇಔಟಲ್ಲಿ ನಿಮಗೆ ಇಲ್ಲಿ ಕಾಣೋವಂಥ ನಿಮಗೆ ಸೈಟ್ಸ್ಗಳನ್ನ ಬಿಟ್ಟಿದ್ದಾರೆ. ನೀವು ಡೈಮೆನ್ಷನ್ಸ್ ಮತ್ತು ನಿಮಗೆ ನಾರ್ತ್ ಟು ಸೌತ್ ಮತ್ತು ಈಸ್ಟ್ ಟು ವೆಸ್ಟ್ ಏನೇನು ಡೈಮೆನ್ಷನ್ಸ್ ಇದೆ ಮತ್ತು ಟೋಟಲ್ ಡೈಮೆನ್ಷನ್ಸ್ ಎಷ್ಟಿದೆ ಇದೆಲ್ಲ ತಿಳ್ಕೊಂಡು. ಇನ್ನೂ ನಿಮಗೆ ಇದು ಬಿ ಡಿ ಎದಲ್ಲಿ ಅಪ್ಡೇಟ್ ಆಗಿಲ್ಲ ಈ ನೋಟಿಫಿಕೇಷನು, ಅಂದರೆ ಜಿಯೋ ಟ್ಯಾಗ್ ಕೂಡ ಇನ್ನೂ ಅಟ್ಯಾಚ್ ಆಗಿರಲ್ಲ. ಅದು ಅಟ್ಯಾಚ್ ಆದಾಗ ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಪಿಂಗ್ ಮಾಡ್ತೀನಿ. ಫೀಲ್ ಫ್ರೀ ಟು ಜಾಯಿನ್. ಈ ಡಿಸ್ಕ್ರಿಪ್ಷನ್ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ನ. ಮತ್ತು ಇದೇ ರೀತಿ ಯಾವುದೇ ರೀತಿ ಅಪ್ಡೇಟ್ ಇದ್ದರೂ ಕೂಡ ನಾನಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಫೀಲ್ ಫ್ರೀ ಟು ಜಾಯಿನ್. ನಾವೀಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ತಿಳ್ಕೊಳ್ಳೋಣ. ನಾವು ಈ ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ನಾವು ಈಗಾಗಲೇ ನೀವು ನನ್ನ ವಿಡಿಯೋದನ್ನು ನೋಡ್ತಾ ಇದ್ದರೆ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಿಡಿಯೋದು ಆಲ್ರೆಡಿ ಗೊತ್ತಿದ್ರೆ ಯು ಕ್ಯಾನ್ ಸ್ಕಿಪ್ ಫರ್ದರ್. ನಾವು ಈ ಆ್ಯಕ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಫ್ರಮ್ ಬಿ ಡಿ ಎ ನೀವು ಇದಕ್ಕೆಲ್ಲ ನೀವು ಅದೇರ್ ಆಗಬೇಕು. ಅಂದರೆ ಇವೆಲ್ಲದಕ್ಕೂ ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ನೀವು ಬಿ ಡಿ ಆ್ಯಕ್ಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ನಿಮಗೆ ಫಸ್ಟ್ ಆ್ಯಕ್ಷನ್ ಬಂದ್ಬಿಟ್ಟು ಕಾಮನ್, ನೀವು ಸಿಟಿಸನ್ ಆಫ್ ಇಂಡಿಯಾ ಆಗಿರಲೇಬೇಕು. ಅಂದರೆ ನಿಮ್ಗೆ ಆಧಾರ್ ಕಾರ್ಡ್ ಮತ್ತು ಇದನ್ನು ನೀವು ಸಬ್ಮಿಟ್ ಮಾಡಲೇಬೇಕು. ನೀವು ಪ್ರತಿಯೊಂದು ಸೈಟ್ಗೆ ನೀವು EMD ಅಮೌಂಟ್ 4 lakh ಇರುತ್ತೆ. ನೀವು ಇದನ್ನು ಈ ಆ್ಯಕ್ಷನ್ ಪೋರ್ಟಲಲ್ಲಿ ನೀವು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ ಪೇ ಮಾಡೋಕ್ಕಾಗತ್ತೆ. ಇನ್ ಕೇಸ್ ನೀವೇನಾದರೂ ಬಿ ಡಿ ಎ ಅಕೌಂಟಿಗೆ ಏನಾದರೂ ಮಾಡಿದ್ರೆ 5% ಆಫ್ ದ ಸರ್ವಿಸಸ್ EMD ನಿಮಗೆ ಡಿಡಕ್ಟ್ ಮಾಡಿಕೊಂಡು ನಿಮಗೆ ರೀಪೇ ಮಾಡ್ತಾರೆ, ಇಫ್ ಅಟ್ ಆಲ್ ನಿಮಗೆ ರೀಫಂಡ್ ಮಾಡ್ತಾರೆ.
ನೀವು ಸಕ್ಸಸ್ಫುಲ್ ಬಿಡ್ಡರ್ ಆಗಿಲ್ಲ ಅಂತಂದಾಗ. ಮತ್ತು ನಿಮಗೆ ವಿತಿನ್ 72 ಅವರ್ಸಲ್ಲಿ ನಿಮಗೆ ಅಡ್ವೈಸ್ ಲೆಟರ್ ಬರುತ್ತೆ ನೀವು ಸಕ್ಸಸ್ಫುಲ್ ಬಿಡ್ಡರ್ ಆದಾಗ. ಸೊ ನಿಮಗೆ 25% ಆಫ್ ದ ಕಾಸ್ಟ್ ಆಫ್ ದಟ್ ಸೈಟ್ ನೀವು ಪೇ ಮಾಡೋಕ್ಕಾಗತ್ತೆ 72 ಅವರ್ಸಲ್ಲಿ. ನಿಮಗೆ ಇಲ್ಲಿ ಕಾಣೋಂಥ ಡೀಟೇಲ್ಸ್ಗೆ ನೀವು ಪೇ ಮಾಡೋಕ್ಕಾಗತ್ತೆ. ನಿಮಗೆ ಪಾನ್ ಕಾರ್ಡ್ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ನೀವು NRI ಆಗಿದ್ರೆ ನಿಮಗೆ ಪಾನ್ ಕಾರ್ಡ್ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೋದು. ಸೊ ಅರ್ಲಿಯರ್ ನಿಮಗೆ ಎಂಬಸಿಯಿಂದ ನೀವು ಸೀಲ್ ಸಿಗ್ನೇಚರ್ ತಗೋಬೇಕಾಗಿತ್ತು, ಬಟ್ ಈಗ ಸೆಲ್ಫ್ ಅಟೆಸ್ಟೆಡ್ ಸಾಕು ಅಂತ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ಆ್ಯಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಪಾನ್ ಕಾರ್ಡ್ ಮತ್ತು ನಿಮಗೆ ಫೋಟೋ ಐಡೆಂಟಿಟಿ ಕಾಪಿ ಮತ್ತು ಒಂದು ಆಧಾರ್ ಕಾರ್ಡ್, ನಿಮಗೆ ನೋಟ್ರಿ ಅಥವಾ ನಿಮಗೆ ಗೆಜೆಟೆಡ್ ಆಫೀಸರಿಂದ ಸೀಲ್ ಸಿಗ್ನೇಚರ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸಲ್ಲಿ. ಮತ್ತು ನಿಮಗೆ ಸಕ್ಸಸ್ಫುಲ್ ಬಿಡ್ಡರ್ ಆದಮೇಲೆ ನಿಮಗೆ 25% ಆಫ್ ದ ಅಮೌಂಟ್ ನೀವು 72 ಅವರ್ಸಲ್ಲಿ ಪೇ ಮಾಡಿದ್ಮೇಲೆ ನಿಮಗೆ 75% ಆಫ್ ದ ಅಮೌಂಟ್ ನೀವು 45 ಡೇಸಲ್ಲಿ ನೀವು ಪೇ ಮಾಡಬೇಕಾಗತ್ತೆ. ನಿಮಗೆ ಅಲಾಟ್ಮೆಂಟ್ ಲೆಟ್ರ್ ಬಂದಾದಮೇಲೆ ನಿಮಗೆ 4 ಲ್ಯಾಕ್ ಅಮೌಂಟ್ ನಿಮಗೆ ಅನ್ಸಕ್ಸಸ್ಫುಲ್ ಬಿಡ್ಡರ್ ಆದರೆ ನಿಮ್ಗೆ ವಿತಿನ್ 1 ಮಂತ್ ನಿಮಗೆ ರೀಫಂಡ್ ಆಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ BDA ವೆಬ್ಸೈಟ್ನ ನೀವು ವಿಸಿಟ್ ಮಾಡ್ಬೋದು, bda.karnataka.gov.in. ನಿಮಗೆ ಇನ್ನೊಂದು ಹೊಸದ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಇಲ್ಲಿ ಹಾಕಿದ್ದಾರೆ. ಪ್ರತಿಯೊಂದು ಸೈಟಿಗೆ 2 ಬಿಡ್ಡರ್ಸ್ ನಿಮಗೆ ಇರಲೇಬೇಕು ಈ ಆಕ್ಷನ್ ಸೈಟ್ಸ್ಗೆ. ಸಿಂಗಲ್ ಬಿಡ್ಡರ್ಸ್ ಇತ್ತು ಅಂತಂದರೆ ನಿಮಗೆ BDA ರಿಜೆಕ್ಟ್ ಮಾಡಿಬಿಡುತ್ತೆ ಅಂತ ಬಿಡ್ನ. ಸೊ ನಿಮಗೆ ಈ ಎಲ್ಲ ಬಿಡ್ಡು ನಿಮಗೆ KPP ಪೋರ್ಟಲಲ್ಲಿ ನಡೆಯುತ್ತೆ, kpp.karnataka.gov. ವೆಬ್ಸೈಟಲ್ಲಿ. ಸೊ ನೀವು ಇಲ್ಲಿ ರಿಜಿಸ್ಟರ್ ಆಗಿ ಮತ್ತು ನೀವು ಅಪ್ಲೈ ಮಾಡಬೇಕಾಗತ್ತೆ. ನೀವು ಜಾಯಿಂಟ್ ಪರ್ಚೇಸರ್ ಆಗಿದ್ದರೆ ನಿಮಗೆ ಒಂದು ಫೋಟೋ ಐಡೆಂಟಿಟಿ ಕಾಪಿ ಅಂತ ಕೊಡ್ತಾರೆ BDA ಕಡೆಯಿಂದ. ಸೊ ನೀವು ಅದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಅವ್ರ ಆಧಾರ್ ಕಾರ್ಡ್ ಮತ್ತು ಅವ್ರದ್ದು ಪಾನ್ ಕಾರ್ಡ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಹೈಲೈಟ್ಸ್ ಇಷ್ಟು. ಬೇಕಂದರೆ ನಾನು ಈ ಡಾಕ್ಯುಮೆಂಟ್ನ ಶೇರ್ ಮಾಡಿರ್ತೀನಿ. ಸೊ ಶೇರ್ ಮಾಡಿ ನಿಮಗೆ ಈ ಲಿಂಕ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನೋಡ್ಕೋಬೋದು. ಸೊ ಅದಾದಮೇಲೆ ನಿಮಗೆ ನಿಮಗೆ ಜನವರಿಲಿ ನಿಮಗೆ ಒಂದು BDA ಪ್ರೈಸಸ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ನೀವು ಅದನ್ನು ಚೆಕ್ ಮಾಡಿ. ಸೊ ಅದು ನೀವು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದು ಲಾಸ್ಟ್ ಟೈಮ್ ನಿಮಗೆ ಈ ಆ್ಯಕ್ಷನಲ್ಲಿ ಎಷ್ಟು ಪ್ರೈಸ್ ಆಯಿತು ಮತ್ತು ನಿಮಗೆ ಅದ್ರ ಡೀಟೇಲ್ಸ್ ಎಲ್ಲ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಆಗ ನಿಮಗೆ ಬಿಡ್ ಮಾಡಲಿಕ್ಕೆ ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟು ಅಮೌಂಟ್ ನಿಮಗೆ ಬಿಡ್ ಮಾಡೋಕ್ಕೂ ಎಷ್ಟು ಅಮೌಂಟ್ ನಿಮಗೆ ಮಾರ್ಕೆಟ್ ಪ್ರೈಸ್ ಓಡ್ತಾ ಇದೆ ಅಂದ್ಬಿಟ್ಟು. ನಿಮಗೆ ಜನವರಿ 3 ನಿಮಗೆ ಒಂದು BDA ಎಂಡ್ ಆಯಿತು, BDA ಆ್ಯಕ್ಷನ್ ಎಂಡ್ ಆಯಿತು. ಸೊ ಅದನ್ನು ವಿಡಿಯೋ ಮಾಡಿದ್ದೀನಿ, ಫುಲ್ ಕಂಪ್ಲೀಟ್ 66 ಸೈಟು ನಿಮಗೆ BDA ಪ್ರೈಸಸ್ ಅನಾಲಿಸಿಸ್ ಮಾಡಿದ್ದೀನಿ. ಸೊ ಪ್ಲೀಸ್ ಡೂ ವಾಚ್ ದಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.